ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ನಡೆದಂಥ ಘಟನೆ ಅತ್ಯಂತ ಆಘಾತಕಾರಿಯಾದಂಥ ಘಟನೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಯಾಕೆ ಅಂತಂದರೆ ಮೈಸೂರಂಥ ನಗರ ಬಿಡದ ಪ್ರದೇಶದಲ್ಲಿ ಏಕಾಏಕಿ ಪೊಲೀಸ್ ಸ್ಟೇಷನಿನ ಮೇಲೆ ಕಲ್ಲು ತೂರಾಟಗಳನ್ನು ನಡೆಸ್ತಾರೆ, ಪೊಲೀಸ್ ಜೀಪಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ 14ಕ್ಕೂ ಹೆಚ್ಚು ಜನ ಪೊಲೀಸರಿಗೆ ಗಾಯ ಆಗುತ್ತೆ ಅಂತಂದರೆ ಇದಕ್ಕೆ ಇನ್ನು ಆತ್ಮಹತ್ಯೆ ಮಾಡಿಕೊಳ್ಳದಲ್ಲೇ ಬೇರೆ ದಾರಿ ಇಲ್ಲ ಗೃಹ ಇಲಾಖೆಗೆ. ಕೆಜೆಹಳ್ಳಿ ಡಿಜೆಹಳ್ಳಿಯ ಪ್ರಕರಣಗಳು ನಡೆದಾಗ ಬಿಜೆಪಿ ಸರ್ಕಾರ ಅವತ್ತು ಬಹಳ ಕಟ್ಟುನಿಟ್ಟಿನಾದಂಥ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಆ ಪ್ರಕರಣದಲ್ಲಿ ಭಾಗಿಯಾದಂಥ ನೂರಾರು ಜನರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿ ಇನ್ನು ಈ ರೀತಿ ಘಟನೆಗಳು ನಡೀಬಾರದು ಅನ್ನುವಂಥ ಎಚ್ಚರಿಕೆಯನ್ನು ತೆಗೆದುಕೊಂಡಿತ್ತು. ಈ ಕಾಂಗ್ರೆಸ್ಸಿನ ಸರ್ಕಾರ ಬಂದ ನಂತರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಡಿಜೆಹಳ್ಳಿ ಕೆಜೆಹಳ್ಳಿಯ ಪ್ರಕರಣದ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ರಿಂದ ನಾವು ಪೊಲೀಸ್ ಸ್ಟೇಷನ್ ಮೇಲೆ ಮತ್ತಷ್ಟು ದಾಳಿಗಳನ್ನು ಮಾಡಬಹುದು ಅನ್ನುವಂಥ ಪ್ರೇರಣೆ ಅವತ್ತೇ ಸಿಕ್ಕಿತ್ತು. ನಾವು ಅವತ್ತೇ ಇದನ್ನು ವಿರೋಧ ಮಾಡಿತ್ತು. ಇವತ್ತು ಅದರ ಮುಂದುವರೆದ ಭಾಗ ಮೈಸೂರಿನಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ. ಮಂಡ್ಯದಲ್ಲಿ ಗಣಪತಿಯನ್ನು ಅರೆಸ್ಟ್ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕುವಂಥ ಸರ್ಕಾರ ಮೈಸೂರಿನ ಘಟನೆಯ ಬಗ್ಗೆ ಇನ್ನೂ ತಾಳಮೇಳವನ್ನು ನಡೆಸ್ಕೊಳ್ತಾ ಇರುವಂಥದ್ದು ಭಾಳ ಆಶ್ಚರ್ಯವನ್ನು ತಂದಿದೆ. ನಾನು ಗೃಹ ಸಚಿವರಿಗೆ ಕೇಳ್ತೇನೆ, ನಿಮ್ಮ ಇಲಾಖೆಯಲ್ಲಿ ಯಾರು ಕೈ ಆಡಿಸ್ತಾ ಇದ್ದಾರೆ? ನಿಮಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಯಾಕೆ ದಿಟ್ಟತನವನ್ನು ನೀವು ತೋರಿಸ್ಲಿಕ್ಕೆ ತಯಾರಿಲ್ಲ? ಗೃಹ ಇಲಾಖೆ ಇವತ್ತು ಪುಂಡುಪೋಕರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಾ ಇದೆ. ಕೇವಲ ವಿರೋಧ ಪಕ್ಷವನ್ನು ಟಾರ್ಗೆಟ್ ಮಾಡಿಕೊಳ್ಳಲಿಕ್ಕೆ ಮಾತ್ರ ಗೃಹ ಇಲಾಖೆಯನ್ನು ಈ ರಾಜ್ಯ ಸರ್ಕಾರ ಬಳಸ್ತಾ ಇದೆಯೇ ವಿನ ಈ ರೀತಿಯಾದಂಥ ದಾಂಧಲೆಕೋರರ ಮೇಲೆ, ಕಲ್ಲು ತೂರಾಟವನ್ನು ಮಾಡೋರ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ. ಕರ್ನಾಟಕದಲ್ಲಿ ಅವತ್ತಿನ ಕಾಶ್ಮೀರದ ಸ್ಥಿತಿ, ಇವತ್ತಿನಲ್ಲ, ಅವತ್ತಿನ ಕಾಶ್ಮೀರದ ಸ್ಥಿತಿ ಕಾಂಗ್ರೆಸ್ಸಿನ ಕಾಲದಲ್ಲಿ ಕಾಶ್ಮೀರದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಗಳಿತ್ತೋ ಆ ಪರಿಸ್ಥಿತಿ ಇವತ್ತು ರಸ್ತೆಗಳಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೀತಾ ಇರುವಂಥದ್ದು ಭಾಳ ಆಘಾತಕಾರಿಯಾದ ಬೆಳವಣಿಗೆ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ರೂಮಿಂದ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಗೃಹ ಸಚಿವರು ನಾನು ಯಾವಾಗ CM ಆಗಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ಕೊಳ್ತಾ ಇಡೀ ಕಾನೂನು ಸುವ್ಯವಸ್ಥೆ ಇವತ್ತು ಹಾಳಾಗಿದೆ. ತಕ್ಷಣ ಸರ್ಕಾರ ಈ ರೀತಿಯಾದಂಥ ಮಂಪರ್ ನಿದ್ದೆಯಿಂದ ಹೊರಗೆ ಬಂದು ಕಟ್ಟುನಿಟ್ಟಿನಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಇದ್ರ ಜೊತೆಲಿ ಭದ್ರಾವತಿ ಶಾಸಕರು ಪುತ್ರ ನಾನು ನೋಡಿದೆ, ಮಹಿಳಾ ಅಧಿಕಾರಿಯ ಮೇಲೆ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಮಹಿಳಾ ಅಧಿಕಾರಿಯ ಮೇಲೆ ಅವಾಚ್ಯವಾಗಿ ನಿಂದಿಸಿರುವಂಥದ್ದು, ಅವಾಚ್ಯವಾಗಿ ಮಾತಾಡಿರುವಂಥದ್ದು ಶೋಭೆ ತರುವಂಥದ್ದಲ್ಲ. ಶಿವಮೊಗ್ಗ ಕುವೆಂಪು ಅವರ ಹೆಸರು ಪ್ರಸಿದ್ಧಿ ಆಗಿರುವಂಥ ನಾಡು. ಶಿವಮೊಗ್ಗದ ಜಿಲ್ಲೆಗಳಲ್ಲಿ, ಮಲೆನಾಡಿನ ಜಿಲ್ಲೆನಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಈ ರೀತಿ ಅವಾಚ್ಯವಾಗಿ ನಿಂದಿಸ್ತಾರೆ ಅಂತಂದರೆ ಇವತ್ತು ಸರ್ಕಾರಗಳ ಆಲೋಚನೆಯನ್ನು ಮಾಡಬೇಕು, ಇಲಾಖೆ ಆಲೋಚನೆಯನ್ನು ಮಾಡಬೇಕು. ಯಾರು ಇಲಾಖೆಗಳನ್ನು ನಡೆಸ್ತಾ ಇದ್ದಾರೆ, ಯಾರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದೇ ಆಶ್ಚರ್ಯಕರವಾದಂಥ ಸಂಗತಿ. ತಕ್ಷಣ ಆ ಹೆಣ್ಣು ಮಗಳ ರಕ್ಷಣೆಗೆ ಸರ್ಕಾರ ಬರಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಪಕ್ಷದ ವಿಚಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.